ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಪೊಲೀಸ್ ನೇಮಕಾತಿ ಪರೀಕ್ಷಾ ತಯಾರಿಯ 3ನೇ ವಿಡಿಯೋ ಮಾಡ್ತಿದ್ದೀನಿ. ಆಲ್ರೆಡಿ 2 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ 20 ಕ್ವೆಶನ್ಸನ್ನು ಡೀಟೇಲ್ಡಾಗಿ ರಿವಿಷನ್ ಮಾಡಿ ಆಗಿದೆ. ಇವಾಗ ಮುಂದಿನ ಕ್ವೆಶನ್ಸನ್ನು ಇಲ್ಲಿ ರಿವಿಷನ್ ಮಾಡ್ತಾ ಹೋಗೋಣ. ಪ್ರತಿ ವಿಡಿಯೋದಲ್ಲಿ 10 ಕ್ವೆಶನ್ಸನ್ನು ರಿವಿಷನ್ ಮಾಡ್ತಾ ಇದ್ದೇನೆ. ವಿಡಿಯೋ ಲೆಂತಿನೂ ಕಡಿಮೆ ಇರುತ್ತೆ, ಪ್ಲಸ್ಸು 10 ಕ್ವೆಶನ್ಸನ್ನು ಚೆನ್ನಾಗಿ ಡೀಟೇಲ್ಡಾಗಿ ಸ್ಟಡಿ ಮಾಡಿಬಿಟ್ಟು ನೆನ್ಬಿಟ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ ಅಂತ. ಯಾರೆಲ್ಲ ಮೊದಲ ಬಾರಿಗೆ ವಿಡಿಯೋವನ್ನು ನೋಡ್ತಿದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. 21ನೇ ಕ್ವೆಶನ್, ಭಯೋತ್ಪಾದನೆ ಅಥವಾ ಭಯೋತ್ಪಾದಕತೆ ಸಂಬಂಧಿತ ಅಪರಾಧಗಳ ತನಿಖೆಗೆ ನಡೆಸುವ ಉದ್ದೇಶದಿಂದ ಇತ್ತೀಚೆಗೆ ಯಾವ ಏಜೆನ್ಸಿಯನ್ನು ಸ್ಥಾಪಿಸಲಾಯಿತು? NIA, RAW, IB, ED. ಉತ್ತರ NIA. 2008ರಲ್ಲಿ ಮಹಾರಾಷ್ಟ್ರದ ಮುಂಬೈನ ತಾಜ್ ಹೋಟೆಲ್ ಮೇಲೆ ನಡೆದ ಭಯೋತ್ಪಾದನೆ ದಾಳಿಯ ನಂತರ ಭಯೋತ್ಪಾದನಾ ಅಪರಾಧಗಳ ತನಿಖೆ ನಡೆಸುವ ಉದ್ದೇಶದಿಂದ 2008 ಡಿಸೆಂಬರ್ 31ರಂದು ಭಾರತ ಸರ್ಕಾರವು ಸಂಸತ್ತಿನ ಕಾಯ್ದೆ ಅನ್ವಯ 2009ರಲ್ಲಿ ನ್ಯಾಷನಲ್ ಇಂಟೆಲಿಜೆನ್ಸ್ ಬ್ಯೂರೋ NIAಯನ್ನು ಸ್ಥಾಪಿಸಲಾಯಿತು. ಇಂದು ನವದೆಹಲಿಯಲ್ಲಿ ಕೇಂದ್ರ ಕಚೇರಿ ಹೊಂದಿದ್ದು ಕೇಂದ್ರ ಗೃಹ ವ್ಯವಹಾರ ಸಚಿವಾಲಯದ ನಿಯಂತ್ರಣದಲ್ಲಿದೆ. IB ಎಂಬುದು ಇಂಟೆಲಿಜೆನ್ಸ್ ಬ್ಯೂರೋ, ಆಂತರಿಕ ಗುಪ್ತಚರ ಇಲಾಖೆ. RAW ಅನ್ನೋದು ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್, ಬಾಹ್ಯ ಗುಪ್ತಚರ ಸಂಸ್ಥೆ. ED ಅನ್ನೋದು ಜಾರಿ ನಿರ್ದೇಶನಾಲಯದ ಫುಲ್ ಫಾರ್ಮ್ ಆಗಿದೆ. ಇಲ್ಲಿ ಉತ್ತರ NIA ಅನ್ನೋದು ಭಯೋತ್ಪಾದನೆ ಮತ್ತು ಭಯೋತ್ಪಾದಕತೆ ಸಂಬಂಧಿಸಿದ ಅಪರಾಧಗಳ ತನಿಖೆ ಮಾಡುವ ಉದ್ದೇಶದ ಏಜೆನ್ಸಿಯಾಗಿದೆ. ಮುಂದಿನ ಕ್ವೆಶನ್, ರಾಜ್ಯಸಭೆಯಲ್ಲಿ ರಾಜ್ಯದ ಪ್ರತಿನಿಧಿಯನ್ನು ಕೆಳಗಿನ ಯಾವುದರ ಮೂಲಕ ಆಯ್ಕೆ ಮಾಡಲಾಗುತ್ತದೆ? ರಾಜ್ಯದ ಮುಖ್ಯಮಂತ್ರಿ, ರಾಜ್ಯ ವಿಧಾನಸಭೆಯ ಚುನಾಯಿತ ಸದಸ್ಯರು, ರಾಜ್ಯಪಾಲರು, ರಾಷ್ಟ್ರಪತಿ. ರಾಜ್ಯಸಭೆಯಲ್ಲಿ ರಾಜ್ಯದ ಪ್ರತಿನಿಧಿಯನ್ನು ಕೆಳಗಿನ ಯಾವುದರ ಮೂಲಕ ಆಯ್ಕೆ ಮಾಡಲಾಗುತ್ತದೆ ಅಂತ ಕೇಳಿದ್ರೆ ರಾಜ್ಯಸಭೆಯ ಚುನಾಯಿತ ಸದಸ್ಯರು ಇಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ರಾಜ್ಯದ ಪ್ರತಿನಿಧಿಯನ್ನು ಆಯ್ಕೆ ಮಾಡ್ತಾರೆ. ರಾಜ್ಯಸಭೆಯಲ್ಲಿ ರಾಜ್ಯದ ಪ್ರತಿನಿಧಿಯನ್ನು ರಾಜ್ಯ ವಿಧಾನಸಭೆಯ ಚುನಾಯಿತ ಸದಸ್ಯರ ಮೂಲಕ ಆಯ್ಕೆ ಮಾಡಲಾಗುತ್ತದೆ. ಸಂವಿಧಾನದ 80ನೇ ವಿಧಿಯ ಅನ್ವಯ ರಾಜ್ಯಸಭೆಯು ರಾಜ್ಯವನ್ನು ಪ್ರತಿನಿಧಿಸುವ ಸಂಸತ್ತಿನ ಶಾಶ್ವತ ಸದನವಾಗಿದೆ. ಇದರಲ್ಲಿ ಪ್ರಸ್ತುತ 245 ಜನ ಸದಸ್ಯರಿದ್ದು 12 ಜನ ರಾಷ್ಟ್ರಪತಿಗಳಿಂದ ನಾಮಕರಣಗೊಂಡರೆ ಉಳಿದ 233 ಸದಸ್ಯರು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆಗಳಿಂದ ಆಯ್ಕೆಯಾಗುತ್ತಾರೆ. ಕರ್ನಾಟಕ ರಾಜ್ಯಸಭಾ ಸದಸ್ಯರ ಸಂಖ್ಯೆ 12 ಆಗಿದೆ. ಮುಂದಿನ ಕ್ವೆಶನ್, ನರೇಂದ್ರನಾಥ ದತ್ತ ಎಂಬುದು ಯಾರ ಮೂಲ ಹೆಸರು? ನಮಗೆಲ್ಲ ಗೊತ್ತಿರುವಂಥದ್ದು ನರೇಂದ್ರನಾಥ ದತ್ತ ಎಂಬುದು ಸ್ವಾಮಿ ವಿವೇಕಾನಂದರ ಮೂಲ ಹೆಸರಾಗಿದೆ. ಇಲ್ಲಿ ಆಪ್ಷನ್ಸ್ ಕೊಟ್ಟಿರುವಂಥದ್ದು ಸ್ವಾಮಿ ವಿವೇಕಾನಂದ, ಈಶ್ವರಚಂದ್ರ ವಿದ್ಯಾಸಾಗರ್, ರವೀಂದ್ರನಾಥ್ ಟ್ಯಾಗೋರ್, ರಾಜಾರಾಮ್ ಮೋಹನ್ ರಾಯ್ ಕೊಟ್ಟಿದ್ದಾರೆ. ಅದನ್ನು ನಾವು ನೋಡ್ಕೋಬೇಕಾಗತ್ತೆ. ಇದರಲ್ಲಿ ಸ್ವಾಮಿ ವಿವೇಕಾನಂದದ್ದು ಸರಿಯಾದ ಉತ್ತರ. 1893ರ ಸೆಪ್ಟೆಂಬರ್ 11ರಂದು ಚಿಕಾಗೋದಲ್ಲಿ ವಿಶ್ವ ಸರ್ವಧರ್ಮ ಧಾರ್ಮಿಕ ಸಭೆಯಲ್ಲಿ ಭಾರತದ ಪ್ರತಿನಿಧಿಯಾಗಿ ಭಾಗವಹಿಸಿದ ಸ್ವಾಮಿ ವಿವೇಕಾನಂದರ ಮೊದಲ ಹೆಸರು ನರೇಂದ್ರನಾಥ ದತ್ತ ಆಗಿತ್ತು. ಇವರು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದವರಾಗಿದ್ದು ತಂದೆ ವಿಶ್ವನಾಥ ದತ್ತ, ತಾಯಿ ಭುವನೇಶ್ವರಿ ದೇವಿಯಾಗಿದ್ದಾರೆ. ವಿವೇಕಾನಂದರ ಜನ್ಮದಿನವಾದ ಜನವರಿ 12ನ್ನು ಭಾರತದಲ್ಲಿ ಯುವಕರ ದಿನ ಎಂದು ಆಚರಿಸಲಾಗುತ್ತದೆ. ರಾಮಕೃಷ್ಣ ಪರಮಹಂಸರು ಸ್ವಾಮಿ ವಿವೇಕಾನಂದರ ಆಧ್ಯಾತ್ಮಿಕ ಗುರುಗಳು. ವಿವೇಕಾನಂದರು 1897ರಲ್ಲಿ ಹಿಂದೂ ಧಾರ್ಮಿಕ ಮತ್ತು ಸಾಮಾಜಿಕ ಸಂಸ್ಥೆಯಾದ ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪಿಸಿದರು. ಪ್ರಧಾನ ಕಚೇರಿ ಕೋಲ್ಕತ್ತಾದ ಬೇಲೂರು ಮಠವಾಗಿದೆ. ಇದಿಷ್ಟು ವಿವೇಕಾನಂದರ ಬಗ್ಗೆ ಇರುವಂಥ ಮಾಹಿತಿ. ಇದ್ರ ಜೊತೆಗೆ ಅವರ ಹೆಸರು ನರೇಂದ್ರನಾಥ ದತ್ತ ಆಗಿತ್ತು ಅನ್ನೋದು ಮೇನ್ ಕ್ವೆಶನ್ ಆಗಿತ್ತು. ಮುಂದಿನ ಕ್ವೆಶನ್, ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕ ಎಂದು ಯಾರನ್ನು ಕರೆಯಲಾಗುತ್ತದೆ? ಹರಿಹರ 1, ದೇವರಾಯ, ರಾಮಚಂದ್ರರಾಯ, ರಾಮರಾಯ. ಹರಿಹರ 1ನೇ ಹರಿಹರ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗಿದೆ. 1336ರಲ್ಲಿ ವಿಜಯನಗರ ಸಾಮ್ರಾಜ್ಯವು ವಿದ್ಯಾರಣ್ಯ ಗುರುಗಳ ಆಶೀರ್ವಾದದೊಂದಿಗೆ ಸಂಗಮ ವಂಶದ 1ನೇ ಹರಿಹರ ಮತ್ತು 1ನೇ ಬುಕ್ಕರಾಯ ಅವರಿಂದ
ವಿಜಯನಗರ ಜಿಲ್ಲೆಯ ವಿಜಯನಗರ ಹಂಪಿ ಆರಂಭವಾಯಿತು? ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ಅರಸ ತುಳುವ ವಂಶದ ಶ್ರೀಕೃಷ್ಣದೇವರಾಯ 1565 ಜನವರಿ 23ರಂದು ಅಳಿಯ ರಾಮರಾಯನ ಅವಧಿಯಲ್ಲಿ ಹೆಸರಾಂತ ತಾಳಿಕೋಟೆ ರಕ್ಕಸ ತಂಗಡಗಿ ಕದನವು ಜರುಗಿತು. 25ನೇ ಕ್ವೆಶ್ಚನ್. ಸರ್ಕ್ಯೂಟ್ನ ಸಮಾನಾಂತರ ಸಂಪರ್ಕದ ಪ್ರಯೋಜನ ಇದಾಗಿದೆ. ಅದೇ ವೋಲ್ಟೇಜ್ ಲಭ್ಯವಿದೆ. ಏರಿಳಿತ. ಎಲ್ಲ ವಸ್ತುಗಳು ಬೆಸೆಯುತ್ತವೆ. ಫ್ಯೂಸ್. ಇವುಗಳಲ್ಲಿ ಎಲ್ಲವೂ. ಅದೇ ವೋಲ್ಟೇಜ್ ಲಭ್ಯವಿದೆ ಅನ್ನೋದು ಕರೆಕ್ಟ್ ಆದ ಉತ್ತರ. ಸರ್ಕ್ಯೂಟ್ನ ಸಮಾನಾಂತರ ಸಂಪರ್ಕದಿಂದ ವೋಲ್ಟೇಜ್ ಅನ್ನೋದು ಸೇಮ್ ಇರುತ್ತೆ ಅಂತ ಇಲ್ಲಿ ಹೇಳುವಂಥದ್ದು. ಸರ್ಕ್ಯೂಟ್ನ ಸಮಾನಾಂತರ ಸಂಪರ್ಕದ ಪ್ರಯೋಜನ ಅದೇ ವೋಲ್ಟೇಜ್ ಲಭ್ಯವಾಗಿರುವುದಾಗಿದೆ. ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಎಂಬುದು ಹಲವಾರು ಎಲೆಕ್ಟ್ರಾನಿಕ್ ಸಾಧನಗಳನ್ನು ಹೊಂದಿರುತ್ತದೆ. ಉದಾಹರಣೆಗೆ ಕೆಪಾಸಿಟರ್, ಟ್ರಾನ್ಸಿಸ್ಟರ್, ಡಯೋಡ್, ರೆಸಿಸ್ಟರ್. ವಿದ್ಯುತ್ ಮಂಡಲದಲ್ಲಿನ ವಿದ್ಯುತ್ ರೋಧವನ್ನು ಬದಲಾಯಿಸಬಲ್ಲ ಉಪಕರಣ ರಿಯೋಸ್ಟ್ಯಾಟ್. ಮುಂದಿನ ಕ್ವೆಶ್ಚನ್. ಇವರ ಪೂರ್ವಾನುಮತಿ ಇಲ್ಲದೆ ಲೋಕಸಭೆಯಲ್ಲಿ ಯಾವುದೇ ಹಣ ಮಸೂದೆ ಮನಿ ಬಿಲ್ಲನ್ನು ಪರಿಚಯಿಸಲಾಗುವುದಿಲ್ಲ. ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಉಪರಾಷ್ಟ್ರಪತಿ, ಹಣಕಾಸು ಮಂತ್ರಿ. ಸಂವಿಧಾನದ 112ನೇ ವಿಧಿಯ ಅನ್ವಯ ಕೇಂದ್ರ ಹಣಕಾಸು ಸಚಿವರು ಲೋಕಸಭೆಯಲ್ಲಿ ಮಾತ್ರ ಹಣ ಮಸೂದೆಯನ್ನು ಮಂಡಿಸುತ್ತಾರೆ. ಇದಕ್ಕೂ ಮುನ್ನ ರಾಷ್ಟ್ರಪತಿಗಳ ಅಂಗೀಕಾರ ಕಡ್ಡಾಯವಾಗಿರುತ್ತದೆ. ಆದ್ದರಿಂದ ರಾಷ್ಟ್ರಪತಿಯವರ ಅನುಮತಿ ಇಲ್ಲದೆ, ಪೂರ್ವಾನುಮತಿ ಇಲ್ಲದೆ ಲೋಕಸಭೆಯಲ್ಲಿ ಯಾವುದೇ ಹಣದ ಮಸೂದೆಯನ್ನು ಪರಿಚಯಿಸಲಾಗುವುದಿಲ್ಲ. ರಾಷ್ಟ್ರಪತಿಗಳ ಒಪ್ಪಿಗೆ ಇಲ್ಲದೆ ಯಾವುದೇ ಹಣಕಾಸು ಮಸೂದೆಯನ್ನು ಸರ್ಕಾರವು ಮಂಡಿಸುವಂತಿಲ್ಲ. ಭಾರತದ ಖಜಾನೆ ಕಾಯುವ ಕಾವಲು ನಾಯಿ ಸಂಸ್ಥೆಯೆಂದು CAG ಕಂಪ್ಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಅವರನ್ನು ಕರೆಯುತ್ತಾರೆ. ಭಾರತದ ಮೊದಲ ಕಾರ್ಪೊರೇಟರ್ ರೈಲು ತೇಜಸ್ ಎಕ್ಸ್ಪ್ರೆಸ್ ಇವುಗಳ ನಡುವೆ ಚಲಿಸುತ್ತದೆ. ಲಕ್ನೋ ಗುವಾಹಟಿ, ಲಕ್ನೋ ಮುಂಬೈ, ಲಕ್ನೋ ಭೋಪಾಲ್, ಲಕ್ನೋ ನವದೆಹಲಿ. ಲಕ್ನೋ ನವದೆಹಲಿ ಅನ್ನೋದು ಇಲ್ಲಿ ಕರೆಕ್ಟಾದ ಉತ್ತರ. ಭಾರತ ದೇಶದ ಮೊಟ್ಟ ಮೊದಲ ಖಾಸಗಿ ರೈಲು ತೇಜಸ್ ಎಕ್ಸ್ಪ್ರೆಸ್ ಎಂಬುದು ಉತ್ತರ ಪ್ರದೇಶದ ಲಕ್ನೋ ನವದೆಹಲಿ ಮಾರ್ಗದ ನಡುವೆ ಸಂಚರಿಸುತ್ತದೆ. 2019 ಅಕ್ಟೋಬರ್ 4ರಂದು ಮೊದಲ ಬಾರಿ ತನ್ನ ಕಾರ್ಯಾಚರಣೆಯನ್ನು ಆರಂಭಿಸಿದೆ. ಭಾರತದ ಸೆಮಿ ಅತಿ ವೇಗದ ಪೂರ್ಣ AC ವ್ಯವಸ್ಥೆಯುಳ್ಳ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಮತ್ತು ಸೇವೆಗಳನ್ನು ಒಳಗೊಂಡಿರುವ ಈ ರೈಲನ್ನು ಭೂಮಿಯ ಮೇಲೆ ಚಲಿಸುವ ವಿಮಾನ ಎಂದು ಕರೆಯಲಾಗುತ್ತದೆ. ಮುಂದಿನ ಕ್ವೆಶ್ಚನ್. ಭಕ್ತಿ ಚಳುವಳಿಯ ಕೆಳಗಿನ ಯಾವ ಅಂಶವು ಸೂಫಿ ಸಂತನೊಂದಿಗೆ ಸಾಮಾನ್ಯವಾಗಿದೆ? ಒಂದೇ ದೇವರನ್ನು ನಂಬಿ, ಎಲ್ಲ ಪುರುಷರ ಸಮಾನತೆ ಮತ್ತು ಸಹೋದರತ್ವ, ಆಚರಣೆ ಮತ್ತು ವರ್ಗ ವಿಭಾಗದ ನಿರಾಕರಣೆ. ಇವುಗಳಲ್ಲಿ ಎಲ್ಲವೂ. ಒಂದೇ ದೇವರನ್ನು ನಂಬೋದು, ಎಲ್ಲ ಪುರುಷರ ಸಮಾನತೆ ಮತ್ತು ಸಹೋದರತ್ವ, ಆಚರಣೆ ಮತ್ತು ವರ್ಗದ ವಿಭಾಗ ನಿರಾಕರಣೆ ಎಲ್ಲವೂ ಕೂಡ ಸೂಫಿ ಸಂತನೊಂದಿಗೆ ಸಾಮಾನ್ಯವಾಗಿ ಹೋಲಿಕೆ ಆಗುವಂತಹ ಭಕ್ತಿ ಚಳುವಳಿಯ ಕೆಲವೊಂದು ಅಂಶಗಳಾಗಿವೆ. ಭಕ್ತಿ ಚಳುವಳಿಯ ಕಾಲದ ಒಂದೇ ದೇವರನ್ನು ನಂಬಿ, ಎಲ್ಲ ಪುರುಷರ ಸಮಾನತೆ ಮತ್ತು ಸಹೋದರತ್ವ, ಆಚರಣೆ ಮತ್ತು ವರ್ಗ ವಿಭಾಗದ ನಿರಾಕರಣೆ ಮುಂತಾದ ಅಂಶಗಳು ಸೂಫಿ ಸಂತನೊಂದಿಗೆ ಸಾಮಾನ್ಯವಾಗಿದೆ. ಸೂಫಿ ಎಂಬುದು ಪರ್ಷಿಯಾದಿಂದ ಭಾರತಕ್ಕೆ ಬಂದ ಮುಸ್ಲಿಂ ಸಂತರನ್ನು ತಿಳಿಸುತ್ತದೆ. ಇಸ್ಲಾಂ ಧರ್ಮದ ಆಧ್ಯಾತ್ಮಿಕತೆಯ ಮತ್ತೊಂದು ಹೆಸರು. ಸೂಫಿ ಪಂಥವು ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥವಾದ ಕುರಾನ್ ಮೂಲಾಧಾರವಾಗಿದೆ. ಚಿಸ್ತಿ ಪಂಗಡ ಮತ್ತು ಸುರ್ಹಾವರ್ದಿ ಪಂಗಡಗಳು ಸೂಫಿ ಪಂಥದಲ್ಲಿ ಕಂಡುಬರುತ್ತವೆ. ಮುಂದಿನ ಕ್ವೆಶ್ಚನ್. ಭಾರತ ಮತ್ತು ಯಾವ ದೇಶದ ಜಂಟಿ ಮಿಲಿಟರಿ ವ್ಯಾಯಾಮ ಶಿನ್ಯೋ ಮೈತ್ರಿ ಅನ್ನು ಆಯೋಜಿಸುತ್ತಿದೆ? ನೇಪಾಳ, ಚೀನಾ, ರಷ್ಯಾ, ಜಪಾನ್ ಮತ್ತು ಭಾರತ. ಇಲ್ಲಿ ಶಿನ್ಯೋ ಮೈತ್ರಿ ಅನ್ನೋ ಜಂಟಿ ಮಿಲಿಟರಿ ವ್ಯಾಯಾಮವನ್ನು ಹಮ್ಮಿಕೊಳ್ತಾ ಇದೆ. 2019 ಅಕ್ಟೋಬರ್ 17ರಿಂದ 23ರವರೆಗೆ ಪಶ್ಚಿಮ ಬಂಗಾಳದ ಪನಗರ್ ನಗರದಲ್ಲಿ ಜಪಾನ್ ಮತ್ತು ಭಾರತ ವಾಯುಸೇನೆಗಳ ನಡುವೆ ಶಿನ್ಯೋ ಮೈತ್ರಿ ಹೆಸರಿನಲ್ಲಿ ಸಮರಾಭ್ಯಾಸ ಜರುಗಿತು. ಭಾರತವು ನೇಪಾಳದೊಂದಿಗೆ ಸೂರ್ಯಕಿರಣ ಸಮರಾಭ್ಯಾಸ, ಚೀನಾದೊಂದಿಗೆ ಹ್ಯಾಂಡ್ ಟು ಹ್ಯಾಂಡ್ ಮತ್ತು ರಷ್ಯಾದೊಂದಿಗೆ ಇಂದ್ರ ಸಮರಾಭ್ಯಾಸವನ್ನು ನಡೆಸುತ್ತದೆ. 2021ರ ಮಾರ್ಚ್ನಲ್ಲಿ ಹಿಮಾಚಲ ಪ್ರದೇಶದ ಬಾಕ್ಲೋನಲ್ಲಿ ಭಾರತ ಮತ್ತು ಅಮೆರಿಕದ ಜಂಟಿ ವಿಶೇಷ ಪಡೆಗಳ ನಡುವೆ ವಜ್ರಪ್ರಹಾರ ಹೆಸರಿನ ಸಮರಾಭ್ಯಾಸ ಜರುಗಿತು. ಯುದ್ಧಾಭ್ಯಾಸ ಭಾರತ ಮತ್ತು ಅಮೆರಿಕ ನಡುವೆ. ಯಾರ ಜನನ ವಾರ್ಷಿಕೋತ್ಸವವನ್ನು ಸದ್ಭಾವನಾ ದಿವಸ ಮತ್ತು ಮರಣ ವಾರ್ಷಿಕೋತ್ಸವವನ್ನು ಭಯೋತ್ಪಾದನಾ ವಿರೋಧಿ ದಿನವೆಂದು ಆಚರಿಸಲಾಗುತ್ತದೆ? ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಮಹಾತ್ಮ ಗಾಂಧಿ, ಸಂಜಯ್ ಗಾಂಧಿ. ರಾಜೀವ್ ಗಾಂಧಿಯವರ ಜನನ ವಾರ್ಷಿಕೋತ್ಸವವನ್ನು ಸದ್ಭಾವನಾ ದಿವಸ್
ಮರಣ ವಾರ್ಷಿಕೋತ್ಸವವನ್ನು ಭಯೋತ್ಪಾದನಾ ವಿರೋಧ ದಿನವೆಂದು ಆಚರಿಸಲಾಗುತ್ತದೆ. ಭಾರತದ ಅತಿ ತರುಣ ಪ್ರಧಾನಿ ಖ್ಯಾತಿಯ ರಾಜೀವ್ ಗಾಂಧಿಯವರು 1944 ಆಗಸ್ಟ್ 20ರಂದು ಮುಂಬೈನಲ್ಲಿ ಜನಿಸಿದರು. ಈ ಕಾರಣದಿಂದ ಆಗಸ್ಟ್ 20ನ್ನು ರಾಷ್ಟ್ರೀಯ ಸದ್ಭಾವನಾ ದಿನವೆಂದು ಆಚರಿಸಲಾಗುತ್ತದೆ. 1991ರ ಮೇ 21ರಂದು ತಮಿಳುನಾಡಿನ ಪೆರಂಬದೂರು ಬಳಿ LTTE ಉಗ್ರರಿಂದ ರಾಜೀವ್ ಗಾಂಧಿಯವರ ಹತ್ಯೆಯಾದರು. ಹೀಗಾಗಿ ಮೇ 21 ದಿನವನ್ನು ರಾಷ್ಟ್ರೀಯ ಭಯೋತ್ಪಾದನೆ ನಿಗ್ರಹ ದಿನವೆಂದು ಆಚರಿಸಲಾಗುತ್ತದೆ. ವೀರಭೂಮಿ ಎಂಬುದು ರಾಜೀವ್ ಗಾಂಧಿಯವರ ಸಮಾಧಿ ಸ್ಮಾರಕವಾಗಿದೆ. ಅಕ್ಟೋಬರ್ 2 ಅಂತಾರಾಷ್ಟ್ರೀಯ ಅಹಿಂಸಾ ದಿನ ಮತ್ತು ಗಾಂಧೀಜಿ ಜನಿಸಿದ ದಿನವಾಗಿದೆ. ಸೊ ಇದು 30ನೇ ಕ್ವಶನ್. ಅದರ ರಿಲೇಟೆಡ್ ಆದ ಕೆಲವೊಂದು ಇನ್ಫಾರ್ಮೇಷನನ್ನು ಇಲ್ಲಿ ಕೊಟ್ಟಿದ್ದೇನೆ. ಸೊ ಇದಿಷ್ಟು ಇವತ್ತಿನ 10 ಕ್ವಶನ್ಸ್. ಇದನ್ನು ಡೀಟೇಲ್ ಆಗಿ ಸ್ಟಡಿ ಮಾಡ್ಕೊಳ್ಳಿ. ಇದ್ರ ರಿಲೇಟೆಡ್ ಆದ ಕ್ವಶನ್ಸ್ ಬರುತ್ತೆ. ಸೊ ಈ ಥರ ಕ್ವಶನ್ಸ್ 2019ರಲ್ಲಿ ಕೇಳಿದರು. ಸೊ ಇದೇ ರೀತಿ ಅಪ್ಡೇಟ್ ಆಗಿರ್ಬೋದು, ಹೊಸ ಇನ್ಫಾರ್ಮೇಷನ್ ಬಂದಿರ್ಬೋದು, ಅದನ್ನು ನೀವು ಸರ್ಚ್ ಮಾಡ್ಕೊಳ್ಳಿ. ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾಯಿರಿ. ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಯಾರೆಲ್ಲ ವೀಡಿಯೋವನ್ನು ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಎಲ್ರಿಗೂ ನಮಸ್ಕಾರ.